80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹುಬ್ಬಳ್ಳಿಯ ಕೆಎಂಸಿ ಹಾಸ್ಪಿಟಲ್ ಮುಂಭಾಗದಲ್ಲಿ ಧಾರವಾಡ ಜಿಲ್ಲಾ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ಚಾಲಕರ ಸಂಘವನ್ನು ಉದ್ಘಾಟಿಸಲಾಯಿತು. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಇಂದು ಹುಬ್ಬಳ್ಳಿ ಕೆಎಂಸಿ ಹಾಸ್ಪಿಟಲ್ನಲ್ಲಿ ಆಂಬ್ಯುಲೆನ್ಸ್ ಚಾಲಕರು ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ಸಂಘವನ್ನು ನಿರ್ಮಿಸಿದ್ದಾರೆ. ಇಂದು ಅದರ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಜೊತೆಗೆ ಇಲ್ಲಿನ ಅಧ್ಯಕ್ಷರಾದ ಅಬ್ದುಲ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂಘಟನೆ ಬಗ್ಗೆ, ಆಂಬ್ಯುಲೆನ್ಸ್ ಡ್ರೈವರ್ಗಳ ಬಗ್ಗೆ ಅಧ್ಯಕ್ಷರು ಏನು ಹೇಳ್ತಾರೆ ಎಂಬುದನ್ನು ಕೇಳಿ ಸರ್. ನಮಸ್ಕಾರ. ಇವತ್ತಿನ ದಿನ ಆಗಸ್ಟ್ 15 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವು ಒಂದು ಆಂಬ್ಯುಲೆನ್ಸ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಅಖಿಲ ಕರ್ನಾಟಕ ಆಂಬ್ಯುಲೆನ್ಸ್ ರೋಡ್ ಸೇಫ್ಟಿ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಇವತ್ತು ಕೂಡ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು, ಸದಸ್ಯರು ಎಲ್ಲರೂ ಈ AKRS ಸಂಘದ ಬದ್ಧವಾಗಿರ್ತೀವಂತ ಮುಂದೆ ಬರುವ ದಿನದಲ್ಲಿ ಒಂದು ತುರ್ತು ಸಂದರ್ಭದಲ್ಲಿ ಒಂದು ಸಾರ್ವಜನಿಕರಿಗೆ ಹೆಲ್ಪ್ ಆಗುವಂಥದ್ದು, ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಯಾವತ್ತಿಗೂ AKRS ಸಂಘಕ್ಕೆ ಬದ್ಧವಾಗಿ. ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯೋತ್ಸವ ಆಂಬ್ಯುಲೆನ್ಸರೆಲ್ಲ ಶುಭ ಕೊಡ್ತೇನೆ. ಫಸ್ಟಾಗಿ ನಮ್ಮ ಆಂಬ್ಯುಲೆನ್ಸ್ ವತಿಯಿಂದ ಏನೇನು ನಿಮ್ಗೆ ಜನರಿಗೆ ಒಳ್ಳೇದಾಗಬೇಕು, ಮುಂದಿನ ದಿನಗಳಲ್ಲಿ ಏನು ಒಳ್ಳೇದಾಗಬೇಕು ಅನ್ನೋದು ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊತ ಹೋಗ್ತೀವಿ. ಈಗ ಸುಮಾರಾಗಿ ಒಂದು 30 ಜನ ಇದ್ದಾರೆ ಸರ್. 30 ಜನ ಮಾಲಕರು, ಒಂದು 25 ಜನ ಚಾಲಕರು ಹುಬ್ಬಳ್ಳಿ ಧಾರವಾಡ ಸರ್. ಇದು ಟೋಟಲ್ ನಮ್ಮ ಜಿಲ್ಲಾ ಘಟಕ ಆಗಿದ್ದು ಎಲ್ಲ ನಮ್ಮ ಜಿಲ್ಲೆಯಿಂದನೇ ಮಾಡ್ತೀವಿ ನಾವು. ಜಿಲ್ಲೆ, ತಾಲೂಕು ಮುಂಬರುವ ದಿನಗಳಲ್ಲಿ ಇದನ್ನು ವಿಸ್ತರಣೆ ಮಾಡಿಕೊಂಡು ಹಳ್ಳಿಗಳಲ್ಲಿನೂ ಸೀಮಿತವಾಗಿ, ಹಳ್ಳಿಗಳಲ್ಲಿ ಸರಿಯಾಗಿ ರೀಚ್ ಆಗೋಕ್ಕಾಗಲ್ಲ. ಈಗ ನಾವು ಆ್ಯಂಬುಲೆನ್ಸ್ಗಳನ್ನ ಹಳ್ಳಿಗಳಿಗೆ ರೀಚ್ ಆಗೋ ಥರ ಯಾವುದೇ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು ನಿಯರ್ ಈಗ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಇದ್ದಾಗ ಯಾವ ಇರ್ತಾವೆ ನೋಡ್ಕೊಂಡು ನಾವು ಕಳಿಸ್ಬೋದು. ಈ ಥರದಿಂದ ಜನರಿಗೆ ಒಟ್ಟು ಹೆಲ್ಪ್ ಆಗೋಕ್ಕೆ ಮಾಡ್ತಿದ್ದೆ. ಆಮೇಲೆ ಉಚಿತ ಸೇವೆಗೆ ನೋಡುವಾಗಿ ಈಗ ಆಲ್ರೆಡಿ ನಾವು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಅನಾಥ ಶವ ಆಗಿರ್ಬೋದು, ವೃದ್ಧಾಶ್ರಮದಿಂದ ಕರ್ಕೊಂಬರೋದಾಗ್ಬೋದು, ಹೋಗ್ಬೋದು ಅಂತಂದು ಮಾಡ್ತಾಯಿದ್ದೀವಿ. ಇನ್ನು ಹೆಚ್ಚಿನದಾಗಿ ಏನು ಮುಂದುವರ್ಸ್ಬೇಕು ಅನ್ನೋದು ನಾವು ವಿಚಾರ ಮಾಡ್ಕೊಂಡು ಹೇಳ್ತೀವಿ. ಕೇಳಿದ್ರಲ್ಲ ವೀಕ್ಷಕರೇ, ಆಂಬ್ಯುಲೆನ್ಸ್ ಚಾಲಕರಂದರೆ ಬರೀ ಚಾಲಕರಾಗಿರೋದಿಲ್ಲ, ಒಂದು ದೇಶದ ಒಂದು ಶಕ್ತಿ ಅಂತಲೂ ಹೇಳ್ಬೋದು. ಯಾಕಂತಂದರೆ ಆಂಬ್ಯುಲೆನ್ಸ್ ಚಾಲಕರು ತಮ್ಮ ಜೀವ ರಕ್ಷಣೆಯನ್ನು ತೊರೆದು ಮತ್ತೆ ಇರುವಂಥ ಆಂಬ್ಯುಲೆನ್ಸಲ್ಲಿ ಇರುವಂಥ ಪೇಷಂಟ್ಗಳನ್ನು ಸಂರಕ್ಷಣೆಯಾಗಿ ಇನ್ನೊಂದು ಕಡೆ ವರ್ಗಾಯಿಸೋದಾಗಲಿ, ಮತ್ತು ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಂದ ವರ್ಗಾಯಿಸೋದಾಗಲಿ ತುಂಬ ಕಟ್ಟುನಿಟ್ಟಾಗಿ ಚಾಲನೆ ಮಾಡುತ್ತಾರೆ. ಮತ್ತು ಈ ನಮ್ಮ ಆಂಬ್ಯುಲೆನ್ಸ್ ಚಾಲಕರು ಹೇಳುವುದೇನಂತಂದರೆ, ಎಲ್ಲೇ ಇದ್ದರೂ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಪೇಷಂಟ್ಗಳನ್ನ ನಾವು ರಕ್ಷಣೆ ಮಾಡುವಂಥ ಕರ್ತವ್ಯಗಳನ್ನ ಮಾಡ್ತೇವೆ. ನಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಉದ್ಘಾಟಿಸಿದ್ದೇವೆ. ಯಾವುದೇ ರೀತಿ ತುರ್ತು ಸಂದರ್ಭಗಳಿದ್ದಲ್ಲಿ ನಮ್ಮ ಆಂಬ್ಯುಲೆನ್ಸ್ಗಳನ್ನು ಸಂಪರ್ಕಿಸುವಂಥ ಇಲ್ಲಿನ ಅಧ್ಯಕ್ಷರು ಆಗಲಿ ಉಪಾಧ್ಯಕ್ಷರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಬ್ದುಲ್ ಪವಟೆಗಾರ್, ಮೈಲಾರಿ ಪಾಟೀಲ್, ಶಾಂತಗೌಡ ಪಾಟೀಲ್ ಇತರರು ಭಾಗವಹಿಸಿದ್ದರು.